ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನಿವತ್ತು ಹೊರಗಡೆ ಬಂದಿದ್ದೀನಿ. ಇವಾಗ ಇಲ್ಲಿಗೆ ಬೆಳಿಗ್ಗೆನೆ ನನಗೀಗ ಕಷಾಯಕ್ಕೆ ಒಂದು ಕಷಾಯ ಇಡುವ ಅಂತೇಳಿ ನನಗೆ ಬೇಕಿತ್ತು ಅದು ಕಷಾಯ. ನಾನು ಅದು ತುಳುವಿನಲ್ಲಿ ಮಾಡಿದ್ದೀನಿ. ಇವಾಗ ನಾನು ಕನ್ನಡದಲ್ಲಿ ನಿಮಗೆ ತೋರಿಸುವ ಅಂತೇಳಿ ಕನ್ನಡದಲ್ಲಿ ಹೇಳ್ತೀನಿ ಅದನ್ನು ಹೇಗೆ ಮಾಡೋದಂತ. ನನಗೆ ಬೇಕಿತ್ತು ಅದು ಕಷಾಯ, ಇವತ್ತು ಮಾಡಬೇಕಿತ್ತು ನಾನು ನನ್ನ ಮಗಳಿಗೋಸ್ಕರವಾಗಿ. ನೋಡು ನಾನು ಹೇಗೆ ಮಾಡುವುದಂತೇಳಿ ತೋರಿಸ್ತೇನೆ ನಿಮಗೆ. ನಮ್ಮ ದನ ಮೇಯ್ತಾ ಉಂಟು. ಎಷ್ಟು ಸುಂದರವಾಗಿದೆ ನೋಡಿ, ಮಳೆ ಬಂದೆಲ್ಲ ಹಸಿರಾಗಿದೆ. ಈ ಕಷಾಯ ಈಗ ಬಾಯಲ್ಲೆಲ್ಲ ಹುಣ್ಣಾಗ್ತದೆ, ಮಕ್ಕಳಿಗೆಲ್ಲ ಮಕ್ಕಳಿಗೆ ದೊಡ್ಡವರಿಗೆ ಹುಣ್ಣಾಗ್ತದೆ, ಅದಕ್ಕೆ ಆಗ್ತದೆ. ಮತ್ತು ತುಂಬ ತಂಪು ಇದು, ಯಾರು ಬೇಕಾದರೂ ತಗೊಳ್ಬೋದು. ಯಾರಿಗಾದರೂ ಬಾಯಲ್ಲಿ ಹುಣ್ಣಾದರೆ ಅದರ ಎಳೆಯನ್ನು ಒಂದು 2 ಎಳೆಗಳನ್ನು ತೆಗೆದು ಬಾಯಲ್ಲಿ ಜಗಿದ್ರೆ ಒಳ್ಳೆಯದಾಗ್ತದೆ, ಗುಣ ಆಗ್ತದೆ ಬೇಗ. ಯಾವುದಂತ ಯೋಚನೆ ಮಾಡ್ಬೋದು ನೀವು, ನಾನು ತೆಗೆಯುವಾಗ ತೋರಿಸ್ತೇನೆ. ನಾವು ಕನ್ನಡದಲ್ಲಿ ಏನು ಹೇಳ್ತಾರೆ ಹೇಳ್ತೇನೆ, ನಾನು ತುಳುವಿನಲ್ಲಿ ತೆಗೆಯುವಾಗ ಹೇಳ್ತೇನೆ ನಾನು ತೋರಿಸಿ. ನೋಡೋಣ, ನಾವು ಅಲ್ಲಿಗೆ ಹೋಗುವ ಕೆಳಗಡೆ. ಅದು ಇವಾಗ ಸಿಗುವುದು ಕಡಿಮೆ. ಮಳೆಗಾಲದಲ್ಲಿ ಯಾರಾದರೂ ಗಿಡ ಅದರ ಕಟ್ ಮಾಡಿದರೆ ಅದರಲ್ಲಿ ಚಿಗುರು ಬರ್ತದೆ. ಅದು ಇಲ್ಲದಿದ್ದರೆ ಬರುವುದಿಲ್ಲ ಅದರಲ್ಲಿ ಚಿಗುರು. ಈಗ ನಾನಿಲ್ಲಿ ಕಡಿದಿದ್ದೇನೆ, ಅದರಲ್ಲಿ ಚಿಗುರು ಬಂದಿದೆ. ತುಂಬ ಬಿಸಿಲು ಇವತ್ತು, ಒಮ್ಮೆ ಮಳೆ ಬರ್ತಾ ಉಂಟು, ಒಮ್ಮೆ ಬಿಸಿಲು ಬರ್ತಾ ಉಂಟು. ನೋಡುವ, ತೋರಿಸ್ತೇನೆ ನಾನು ನಿಮಗೆ. ನಾನು ಆಗ ನೋಡಿ ಹೋದೆ, ಇವತ್ತು ಇದರದ್ದೇ ಮಾಡುವ ಅಂತೇಳಿ. ನಾನು ಅದನ್ನು ನಾನೇ ತೆಗೆದು ಖಾಲಿಯಾಗಿದೆ ಅಲ್ಲ. ಇಲ್ಲಿ ಉಂಟು, ನಿಮಗೆ ನೋಡುವಾಗ ಗೊತ್ತಾಗ್ಬೋದು ಯಾವುದರದ್ದು ಅಂತೇಳಿ. ನಮ್ಮ ತುಳುವಿನಲ್ಲಿ ಕುಂಟಲಕಾಯಿ ಅಂತ ಹೇಳ್ತಾರೆ, ಕುಂಟಲ ಪರಂದ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಉಣ್ಣೆರಳೆ ಹೇಳ್ತಾರೆ. ಉಣ್ಣೆರಳೆ ದೊಡ್ಡ ನೇರಳೆಗಿಂತ ಚಿಕ್ಕ ನೇರಳೆ ಇದು. ಇದನ್ನು ಕಾಯಿ ತಿನ್ನುವಾಗ ನಾಳೆಗೆಲ್ಲ ಕಲ್ಲರ್ ಬರ್ತದೆ, ಒಂಥರ ಶಾಯಿ ಕಲರ್ ಬರ್ತಾ ಉಂಟು ಇದರಲ್ಲಿ ಇಲ್ಲ, ಸ್ವಲ್ಪನೇ ಇರುವುದು, ಮೇಲ್ಗಡೆ ಉಂಟು. ಒಮ್ಮೆ ಕಾಣಿಸಿದ್ರೆ ಮತ್ತೊಮ್ಮೆ ಕಾಣಿಸೋದಿಲ್ಲ ಬರುವಾಗ, ಆ ಥರ ಗಿಡ ಇದು. ಒಮ್ಮೆ ತುಂಬ ಇದೆ ಅಂತ ಆಗ್ತದೆ, ಆಮೇಲೆ ಬರುವಾಗ ಕಾಣುವುದೇ ಇಲ್ಲ. ಇದೆಲ್ಲ ಇದೆ, ನಾನು ಚೆನ್ನಾಗಿ ತೊಳಿಬೇಕು. ಮತ್ತು ಇದು ಸಿಗುವುದೇ ಅಪರೂಪ, ಇವಾಗ ಮಳೆಗಾಲಲ್ಲಿ ಸಿಗೋದಿಲ್ಲ. ಮೊನ್ನೆ ತಾನೇ ಕಾಯಿಯೆಲ್ಲ ಆಗಿ ನೋಡಿ ಈ ಥರ ಆಗಿ ಬಿಡ್ತದೆ, ಅದರ ಚಿಗುರು ಬಿಡೋದಿಲ್ಲ. ಇದು ಈ ಥರ ಆಗ್ತದೆ. ಚಿಗುರು ಬಿಡಬೇಕಾದ್ರೆ ನಾವು ತೆಗೆದು ನಾನು ಹೋದ ತಿಂಗಳು ತೆಗೆದಿದ್ದೇನೆ ನೋಡಿ, ಈ ತಿಂಗಳಿಗೆ ಬಂದಿದೆ ಸ್ವಲ್ಪ. ತೆಗೆದರೆ ಮಾತ್ರ ಬರೋದು, ಇಲ್ಲದಿದ್ದರೆ ಮರಗಳನ್ನು ಸ್ವಲ್ಪ ಕಟ್ ಮಾಡಬೇಕು, ಮತ್ತೆ ಚಿಗುರು ಬರ್ತದೆ ಅದರಲ್ಲಿ. ಬಾಯಿ ಹುಣ್ಣಿಗೆ ತುಂಬ ಒಳ್ಳೆಯ ಮದ್ದು ಇದು, ಬೇಕಾದರೆ ಟ್ರೈ ಮಾಡಿ ನೀವು. ಪೇಟೆಯವರಿಗೆಲ್ಲ ಸಿಗುವುದಿಲ್ಲ, ತುಂಬ ಕಡಿಮೆ ಸಿಗುವುದು. ನಮಗಾದ್ರಲ್ಲಿ ಹಳ್ಳಿಯವರಿಗೆ ಸಿಗ್ತದೆ. ನೋಡುವ ಎಷ್ಟು ಸಿಗ್ತದೆ ಅಂತ ನೋಡ್ತೇನೆ ನಾನು. ನೋಡಿ ಫ್ರೆಂಡ್ಸ್, ಇಷ್ಟು ಸಿಕ್ಕಿತ್ತು ನನಗೆ, ಇಷ್ಟು ಚಿಗುರು ಸಿಕ್ಕಿತ್ತು. ನಾನು ಹೇಗೆ ಕಷಾಯ ಮಾಡೋದು ಅಂತೇಳಿ ತೋರಿಸ್ತೇನೆ. ಸುಲಭ ಮಾಡಲಿಕ್ಕೆ, ಎಲ್ಲ ಕಷಾಯನೂ ಒಂದೇ ಥರನ, ಆದರೆ ಬೇರೆ ಐಟಮ್ ನಾನು ಏನು ಹಾಕೋದಿಲ್ಲ, ಒಂದೇ ಥರದ ಐಟಮ್. ಕೆಲವರು ಬೇರೆ ಮಿಕ್ಸ್ ಆಗ್ತಾರೆ, ನಾನು ಹಾಕೋದಿಲ್ಲ. ಇದಕ್ಕೆ ಒಂದೇ ಥರದ ನಾನು ಕಷಾಯ ಮಾಡೋದು. ನನಗೆ ಸಂಜೆ ಹೊತ್ತಿಗೆ ಮಕ್ಕಳು ಬರುವ ಟೈಮಿಗೆ ಇದನ್ನು ಬೇಯಿಸಿಟ್ರೆ ಮತ್ತು ಹಾಲು ಹಾಕಿ ಕೊಟ್ಟರೆ ಆಯಿತು, ಅವರಿಗೆ ಚೆನ್ನಾಗಿ ಕುಡಿತಾರೆ. ನಮ್ಮ ಮನೆಯಲ್ಲೆಲ್ಲರೂ ಇಷ್ಟಪಟ್ಟು ಕುಡಿತಾರೆ. ನೋಡಿ ಇಲ್ಲಿ ಎಷ್ಟು ಇದೆ ನೋಡಿ, ಇದರಲ್ಲಿ ನಾನೆಲ್ಲ ತೆಗೆದಿದ್ದೇನೆ.
ಇವಾಗ ಅದರಲ್ಲಿ ಚಿಗುರು ಬರ್ತಾ ಉಂಟು ನೋಡಿ. ಚಿಕ್ಕ ಚಿಕ್ಕ ಬಂದಿದೆ ಚಿಗುರು. ಕಡಿದ ಗಿಡದಲ್ಲಿ ತುಂಬ ಚೆನ್ನಾಗಿ ಬರ್ತದೆ ಇದು. ನಾವು ಯಾವ ಗಿಡ ಕಡಿತೇವೆ ನೋಡಿ ಆವಾಗ. ಕಷಾಯಕ್ಕೆ ಸಕ್ಕರೆ ಹಾಕಬಾರ್ದು, ಬೆಲ್ಲ ಹಾಕಬೇಕು. ಸಕ್ಕರೆ ಏನು ಒಳ್ಳೆಯದಾಗೋದಿಲ್ಲ, ಬೆಲ್ಲ ಹಾಕಿದರೆ ಮಾತ್ರ ಕಷಾಯದ್ದು ಟೇಸ್ಟ್ ಎಲ್ಲ ಗೊತ್ತಾಗೋದು ಹೇಗೆ ಇರುತ್ತೆ ಅಂತೇಳಿ. ಸಕ್ಕರೆ ಹಾಕಿದರೆ ಗೊತ್ತಾಗೋದಿಲ್ಲ, ಯಾವ ಟೇಸ್ಟು ಬರೋದಿಲ್ಲ. ಎಷ್ಟು ಸಿಕ್ಕಿದೆ ನನಗೆ ನೋಡುವ, ನಾನು ಹೇಗೆ ಮಾಡೋದು ಅಂತೇಳಿ ತೋರಿಸ್ತೇನೆ ನಿಮಗೆ. ನೋಡಿ, ನಾನೀಗ ಇದನ್ನು ಸ್ವಲ್ಪ ಜಜ್ಜಿದ್ದೀನಿ. ಅಂದರೆ ಸ್ವಲ್ಪ ಜಜ್ಜಿದರೆ ಒಳ್ಳೆಯದಾಗ್ತದೆ. ಇದಕ್ಕೆ ನಾನೀಗ ಬೆಲ್ಲ ಮತ್ತು ಜೀರಿಗೆ ಹಾಕ್ತಾಯಿದ್ದೆ ನೋಡಿ. ಜೀರಿಗೆ ಇದರಲ್ಲಿದೆ, ಬೆಲ್ಲ ಇದೆ. ಹಾಕುವ, ಇದು ಚೆನ್ನಾಗಿ ಕುದಿ ಬರಲಿ. ನಾನು ಒಂದು ತಟ್ಟೆ ನೀರಿಟ್ಟಿದ್ದೀನಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಇಡ್ಬೋದು. ನೋಡಿ, ಈಗ ನಮ್ಮ ಕಷಾಯ ರೆಡಿಯಾಗಿದೆ. ನಾನು ಇದಕ್ಕೆ 1 ಲೋಟ ಕಷಾಯಕ್ಕೆ ಸ್ವಲ್ಪ ಹಾಲು ಹಾಕಿದ್ದೀನಿ ನೋಡಿ. ರೆಡಿ ಆಯಿತು. ಹಾಲು ಹಾಕಿದ ತಕ್ಷಣ ಕಲರ್ ಚೇಂಜ್ ಆಯಿತು. ಈಗ ನಾವು ಇದನ್ನು ಟೇಸ್ಟ್ ಮಾಡುವ. ಬಿಸಿ ಉಂಟು. ತುಂಬ ಚೆನ್ನಾಗಿದೆ. ಬೆಲ್ಲದ ಸ್ಮೆಲ್ ಮತ್ತು ಅದು ಎಳೆಯ ಸ್ಮೆಲ್ ತುಂಬ ಚೆನ್ನಾಗಿದೆ. ನೀವು ಕೂಡ ಟ್ರೈ ಮಾಡಿ, ಮಕ್ಕಳಿಗೆಲ್ಲ ಕೊಡಿ. ನನ್ನ ಈ ವಿಡಿಯೋವನ್ನು ಎಂಡ್ ಮಾಡ್ತಾಯಿದ್ದೇನೆ. ನನಗೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.